ಸೊ ಇದೊಂದು ಊರು. E20 ಪೆಟ್ರೋಲ್ ಹಾಕ್ಸಿ ಗಾಡಿ ಏನಾಗೈತೆ ಅಂತಲೇ ಗೊತ್ತಿಲ್ಲ, ಸರಿಗೆ ಸ್ಟಾರ್ಟ್ ಆಯ್ತಿಲ್ಲ. ಅಯ್ಯೋ ಮತ್ತೆ ಆಫ್ ಆಯ್ತು. A few moments later. ಅಯ್ಯೋ ತಿರ್ಗಾ ಆಫ್ ಆಯ್ತಾ? ಅದೇ ಸರಿ ಆಫ್ ಆಯ್ತದು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಆಟೋದವ್ರಿಗೆ ಫ್ರೀನಾ ಟೋಲಲ್ಲಿ? ಕಾರ್ ಅವ್ರಿಗೆ ಇದಕ್ಕೆಲ್ಲ ಕಾಸು ಕಟ್ಟಬೇಕು. ಕಾಸು ಕಟ್ಟಿ ಏನು ಯೂಸ್ ಇಲ್ಲ ಅವ್ರಿಗೆ ಪಾಪ. ಸುಮ್ಮನೆ ಬರೀ ಟೋಲ್ ಕಾಸು ಕಟ್ತೀವಿ, ಪೆಟ್ರೋಲಿಗೆ ಟ್ಯಾಕ್ಸ್ ಕಟ್ತೀವಿ, ಕಾರ್ ತಗೋಬೇಕಾದ್ರೆ ಟ್ಯಾಕ್ಸ್ ಕಟ್ತೀವಿ. ಆಮೇಲೆ ಸಿಗೋಂಥದ್ದು ಇಂಥ ಟ್ರಾಫಿಕ್ ಇರೋಂಥ ರೋಡು, ಇಂಥ ಕಿತ್ತೋಗಿರೋ ರೋಡು, ಹಂಗೆ ಈ ಎಥನಾಲ್ ಬ್ಲೆಂಡ್ ಇರೋಂಥ ಪೆಟ್ರೋಲು. ಆದ್ದರಿಂದ ಮತ್ತೆ ಪ್ರಾಬ್ಲಮ್ಮು, ಮತ್ತೆ ಕಾರ್ ರೆಡಿ ಮಾಡಿಸ್ಬೇಕು, ಮತ್ತೆ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ಪಾರ್ಟ್ಸ್ಗೆ ಸರ್ವಿಸ್ ಚಾರ್ಜ್ ಕಟ್ಟಬೇಕು. ಎಲ್ಲ ಹೋದ್ರೂ ಬರೀ ಟ್ಯಾಕ್ಸು ಗೌರ್ಮೆಂಟ್ಗೆ ಕಟ್ಟೋದಾಗೈತೆ. ನಾವು ನಮಗೋಸ್ಕರ ಬದುಕ್ತಿಲ್ಲ ಅನ್ಸೈತೆ, ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋಕ್ಕೋಸ್ಕರನೇ ಬದುಕ್ತಾ ಇದ್ದೀವಿ ಅನ್ನಿಸುತ್ತೆ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಗಾಡಿ 2-3 ದಿನದಿಂದ ಸರಿಗೆ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆದರೂ ಆಫ್ ಆಗ್ತಾ ಇದೆ, ಐಡ್ಲಿಂಗ್ ನಿಲ್ತಾ ಇಲ್ಲ, ಪಿಕಪ್ ಇಲ್ಲ. ಬರೀ ಗೇರ್ ಚೇಂಜ್ ಮಾಡೋಕ್ಕೆ ಎಕ್ಸ್ಲೇಟ್ರ್ ಬಿಟ್ಟರು ಗಾಡಿ ಆಫ್ ಆಗುತ್ತೆ. ಏನು ಪ್ರಾಬ್ಲಮ್ಮು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗನ್ಸಂಗೆ ಯಾಕೋ E20 ಪೆಟ್ರೋಲ್ ಹಾಕ್ಸಿ ಥ್ರಾಟಲ್ ಬಾಡಿಗೆ ಅಥವಾ ಫ್ಯೂಲ್ ಇಂಜೆಕ್ಟರ್ಗೆ ಏನಾದರೂ ಇಶ್ಯೂ ಆಗೈತಾ ಅಂತ ಅಂದ್ಬಿಟ್ಟು ಈ E20ಇಂದ ಈಗಿರೋ ಗಾಡಿಗಳಿಗೆ, ಎಷ್ಟೊಂದು ಗಾಡಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ಬೈಕಿಗೆ ಬಿಡಿ, ಬೈಕ್ ಏನೋ ಕಡಿಮೆ ಖರ್ಚಲ್ಲಿ ಮುಗಿಯುತ್ತೆ. ಕಾರ್ ಒಂದ್ಸರಿ ಪ್ರಾಬ್ಲಮ್ ಬಂತು ಅಂದರೆ ಮುಗೀತು ಕತೆ. ಎಕ್ಸ್ಲೇಟ್ರ್ ಕೊಟ್ಕೊಂಡೇ ಓಡಿಸ್ಬೇಕು ಗಾಡಿನ. ಎಕ್ಸಿಲೇಟ್ರ್ ಬಿಡಂಗೇ ಇಲ್ಲ, ಬಿಟ್ಟರೆ ಆಫ್ ಆಗಿಬಿಡ್ತೈತೆ. ಅವರವರ ಲಾಭಕ್ಕೋಸ್ಕರ ಡೈರೆಕ್ಟ್ ಎಥನಾಲ್ ಬ್ಲೆಂಡ್ 20% ಮಾಡ್ತೀವಿ ಅಂತ ಮಾಡಿಬಿಟ್ರೆ, ನಮ್ಮಂಥವ್ರು ಹಿಂಗೆ ಗಾಡಿಗೆ ಇಶ್ಯೂ ಆದರೆ ಏನು ಮಾಡೋಣ ನಾವು? ನಿಮಗೆ ಚಿಕ್ಕನಾಯ್ಕನಹಳ್ಳಿ ಚಿಪ್ಪೆ ಗತಿ. ಇಂಥ ಜಾಗಗಳಲ್ಲಿ ಎಕ್ಸ್ಲೇಟ್ರ್ ಇಟ್ಕೊಂಡೇ ಇರಬೇಕು, ಬಿಟ್ಟರೆ ಆಫ್ ಆಗಿಬಿಡುತ್ತೆ. A few moments later. ತಳ್ಳೋದೇ ಗತಿ. ಈಗ ತಳ್ಕೊಂಡೇ ಓಡಾಡಬೇಕೀಗ ಇಂಥ ಜಾಗದಲ್ಲೆಲ್ಲ ವೆಯ್ಟ್ ಮಾಡೋ ಬದಲು. ತಳ್ಳು ಮಾರಾಯ, ತಳ್ಳು ರಾಯ. 3 ಲಕ್ಷ ಕೊಟ್ಟು ಗಾಡಿ ತಗೊಂಡು ಪೆಟ್ರೋಲ್ ಹಾಕ್ಸಿ, ಪೆಟ್ರೋಲ್ಗೂ ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡಿದ್ರು ತಳ್ಳೋ ಪರಿಸ್ಥಿತಿ ಕೊಟ್ಬಿಟ್ಟವ್ರೆ. ಎಲ್ಲ ಈ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲಿಂದನೇ ಆಗ್ತಿದೆ ಅನಿಸ್ತೈತೆ. ಫಸ್ಟು ಹೋಗಿ ಗ್ಯಾರೇಜಲ್ಲಿ ಚೆಕ್ ಮಾಡಿಸಿ ಏನು ಪ್ರಾಬ್ಲಮ್ ಆಗೈತೆ ಅಂತ ರಿಸಾಲ್ವ್ ಮಾಡಿಸ್ಕೊಬೇಕು. ಜಾಸ್ತಿ ದಿನ ಹಿಂಗೆ ಓಡಿಸೋಕ್ಕಾಗಲ್ಲ. ಇಂಜಿನ್ ಚೆಕ್ ಲೈಟ್ ಬೇರೆ ಆನ್ ಆಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಗೌರ್ಮೆಂಟ್ ಅವರು ಏನು ಟೆಸ್ಟ್ ಮಾಡಿದೆ, ಎಥನಾಲ್ ಬ್ಲೆಂಡಿಂಗಿಂದ ಏನೇನು ಇಶ್ಯೂ ಆಗುತ್ತೆ, ಯಾವ್ಯಾವ ಗಾಡಿಗೆ ಏನೇನು ಇಶ್ಯೂ ಆಗುತ್ತೆ, ಬೈಕಿಗೆ ಏನು ಇಶ್ಯೂ ಆಗುತ್ತೆ, ಕಾರಿಗೆ ಏನು ಇಶ್ಯೂ ಆಗುತ್ತೆ, ಸ್ಮಾಲರ್ CC ಗಾಡಿಗೆ ಏನು ಇಶ್ಯೂ ಆಗುತ್ತೆ, ಬಿಗ್ಗರ್ CC ಗಾಡಿಗೆ ಇಶ್ಯೂ ಏನಾಗುತ್ತೆ, ಈ ಹಳೆ ಗಾಡಿಗಳಿಗೆ ಇಶ್ಯೂ ಏನಾಗುತ್ತೆ, ಈ ಹೊಸ ಗಾಡಿಗಳಿಗೆ ಇಶ್ಯೂ ಏನಾಗುತ್ತೆ ಅಂತ ಏನು ಟೆಸ್ಟ್ ಮಾಡಿದೆ. ಸುಮ್ಮನೆ ಅವರವರ ಲಾಭಕ್ಕೆ, ಅವರವರ ದುರಾಸೆಗೋಸ್ಕರ ಎಥನಾಲ್ ಪೆಟ್ರೋಲ್ ತಗೊಂಡ್ಬಂದಿದ್ದಾರೆ. ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಎಲ್ಲ ಕಡೆ ಮ್ಯಾಂಡೇಟರಿ ಮಾಡಿದ್ದಾರೆ, ಈ ಕಡೆ ಆಪ್ಷನಲ್ಲೂ ಕೊಟ್ಟಿಲ್ಲ. ಅದಲ್ಲದೆ ಪೆಟ್ರೋಲ್ ರೇಟು ಕಡಿಮೆ ಆಗಿಲ್ಲ. ಎಥನಾಲ್ ಬ್ಲೆಂಡೆಡ್ ಮಾಡ್ತಿರೋದೇ ಪೆಟ್ರೋಲ್ ರೇಟ್ ಕಡಿಮೆ ಮಾಡೋದಕ್ಕೆ, ಅದನ್ನೂ ಮಾಡ್ತಾ ಇಲ್ಲ. ಏನು ಮಾಡೋಣ? ಇದನ್ನೆಲ್ಲ ನಮ್ಮ ಗೌರ್ಮೆಂಟ್ ಕೇಳಿದ್ರೆ ಆಂಟಿ ನ್ಯಾಷನಲ್ ಅಂತ ಪಟ್ಟ ಕಟ್ತಾರೆ. ಈ ನಮ್ಮನ್ ಯು ಆರ್ ಆಂಟಿ ನ್ಯಾಷನಲ್ ಬೇವರ್ಸಿ. ಸೆಲ್ಫ್ ಸರ್ವಿಸ್ ಇಲ್ಲಿ ನಾವೇ ಸ್ಕ್ಯಾನ್ ಮಾಡೋದು, ನಾವೇ ಹೋಗ್ತಾ ಇರೋದು ಅಷ್ಟೇ. ಈ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಂತೂ ಯಪ್ಪ ವರ್ಸ್ಟ್ ಅಂದರೆ ವರ್ಸ್ಟ್. ಅವ್ರಿಗಂತೂ ಏನೂ ಮಾಡೋಕ್ಕಾಗಲ್ಲ, ನೆಟ್ಟಿಗೆ ಸರ್ವಿಸು ಮಾಡಲ್ಲ.
ಈ ಕಡೆ ಪಾರ್ಟ್ಸ್ ಕೊಡ್ರಿ ಆಚೆ ಮಾಡಿಸ್ಕೊತೀನಿ ಅಂದರೆ ಪಾರ್ಟ್ಸು ಕೊಡಲ್ಲ. ಯಾವುದ್ರಲ್ಲಾದರೂ ಒಂದರಲ್ಲಾದರೂ ದುಡ್ಡು ಮಾಡ್ಕೊಳ್ಳೋಣ ಅನ್ನಲ್ಲ ಅವರು. ಇವಾಗ ಬಿಗ್ ಬೇರ್ ಕಸ್ಟಮರ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ, ಗ್ಯಾರೇಜ್ಗೆ. ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ನಾಯಿ ಮರಿ ಹಿಡ್ಕೊಂಡು ಹೋಗ್ತಿದ್ದಾರೆ. ನಾಯಿಗೆ ಹೆಲ್ಮೆಟ್ ಹಾಕೋರು, ಅವ್ರು ಹಾಕೊಂಡಿಲ್ಲ. ಇಲ್ಲ, ಗಾಡಿ ಯಾಕೋ 3 ಡೇಸಿಂದ ಸರಿಗೆ ಸ್ಟಾರ್ಟ್ ಆಗ್ತಾ ಇಲ್ಲ. ಹಾಂ ಡ್ಯುಯಲ್ ಟೂಲ್ ಅಂತ ಬರುತ್ತೆ ಸಿಸ್ಟಮ್. ಹಾಂ, ಅದು ರಾಯಲ್ ಎನ್ಫೀಲ್ಡಲ್ಲಿ ಮಾತ್ರ ಇರುತ್ತೆ, ಪ್ರೈವೇಟ್ ಗ್ಯಾರೇಜಲ್ಲಿ ಎಲ್ಲೂ ಇರಲ್ಲ. ಹಾಂ, ಡ್ಯುಯಲ್ ಟೂಲ್ ಹಾಕಿ ಚೆಕ್ ಮಾಡಿ ಏನಕ್ಕೆ ಆ ಥರ ಆಗ್ತದೆ ಅಂತ ಗೊತ್ತಾಗುತ್ತೆ. ಏನಾದ್ರು ಸೆನ್ಸಾರ್ ಏನಾರು ಇದೆಯಾ, ಇಲ್ಲ ಏನಾದ್ರು ಥ್ರಾಟಲ್ ಬಾಡಿ ಫ್ಯೂಲ್ ಪಂಪು ಏನಾರು ಇದೆಯಾ ಅಂತ ನೋಡ್ತಾರೆ. ಅದರ ರಾಯಲ್ ಎನ್ಫೀಲ್ಡಲ್ಲಿ ಅಲ್ಲೇ ಬಿಡಿ, ಒಳ್ಳೇದು. ಹೌದಾ? ಡ್ಯುಯಲ್ ಟೂಲ್ ಆ ಕನೆಕ್ಷನ್ ಮಾಡಿದ್ರೆ ಹಾಂ, ಸಿಸ್ಟಮಲ್ಲಿ ಏನು ಯಾರು ಇದೆ ಅಂತ ತೋರಿಸ್ಬಿಡುತ್ತೆ. ಹಾಂ, ಅದು ಇಂಜಿನ್ ಚೆಕ್ ಲೈಟು ಬರ್ತಿದೆ. ಹಾಂ, ಅವಾಗ ಅದು ಎರರ್ ಕೊಟ್ಟು ತೋರಿಸಿದ್ರೆ ಸೆನ್ಸಾರ್ ಇಶ್ಯೂ ಇರುತ್ತೆ. ಎನಿ ಸೆನ್ಸಾರ್ ಸರಿಗೆ ಸ್ಟಾರ್ಟ್ ಆಗ್ತಿಲ್ಲ, ಹಿಂಗಾಗುತ್ತೆ. ಎಕ್ಸೈಟ್ರ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ಥ್ರಾಟಲ್ ಬಾಡಿ ಮೇ ಬಿ ತೊಂದರೆ. ನೀವು ಚೆಕ್ ಮಾಡಲ್ವಾ? ಅದೇ ಸರ್, ಆ ಟೂಲ್ ನಮ್ಮ ಹತ್ರ ಇಲ್ಲ. ಹಾಂ ಹಾಂ, ಪ್ರೈವೇಟ್ ಗ್ಯಾರೇಜಲ್ಲಿ ಇರಲ್ಲ. ನೀವು ನೋಡಿದ್ರಾ ರಾಯಲ್ ಎನ್ಫೀಲ್ಡಲ್ಲಿ ಒಂದು ಹಾಂ ಸಿಸ್ಟಮ್ ಇರುತ್ತೆ. ಅಲ್ಲೇ ಇರೋದು. ಓಕೆ. ಹೊರಗಡೆ ಚೆಕ್ ಮಾಡಿದ್ರೆ ಕರೆಕ್ಟಾಗಿ ತೋರಿಸಲ್ಲ. ಹಾಂ ಹಾಂ, ಈ ಪ್ರಕಾರ ಇಲ್ಲಿ ಪಕ್ಕದಲ್ಲಿ ಎಲ್ಷನಲ್ಲಿ ಅಲ್ಲಿ ಒಂದಿದೆ, ಹಾಂ, ಅವ್ರ ಹತ್ರ ಹೋಗಿ ಈ ಥರ ಯಾರು ತೋರಿಸುತ್ತೆ ಅಲ್ಲಿ ಚೆಕ್ ಮಾಡಿ ಕೊಡ್ತಾರೆ. ಓಕೆ. ಅದರಲ್ಲಿ ಚೆಕ್ ಮಾಡಿದ್ರೆ ಏನು ಸೆನ್ಸರ್ ಇಶ್ಯೂ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ಪಾರ್ಟ್ ಚೇಂಜ್ ಮಾಡ್ತಾರೆ. ಓಕೆ ಓಕೆ ಸರ್. ತೋರಿಸಿ ಓಕೆ ಸರ್. ಕರೆಕ್ಟಾಗಿ ಹೇಳ್ತಾರೆ. ಹಾಂ ನಾವು ಹೇಳ್ಬೋದು ಏನು ಬೇಡ, ಹಾಂ, ಕರೆಕ್ಟಾಗಿ ತೋರಿಸಿ. ಓಕೆ, ಥ್ಯಾಂಕ್ ಯು ಸರ್. ಅಯ್ಯೋ, ಇವ್ರು ನೋಡೋರು ಮತ್ತೆ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಕ್ಕೆ ಹೇಳ್ತಾವ್ರೆ. ಬೆಳಿಗ್ಗೆನೆ ಯಾವನ್ ಮುಖ ನೋಡಿದ್ದ ಏನೋ ಅರ್ಥ ಆಯ್ತು ಅನ್ಸುತ್ತೆ. ನೋಡಿ, ಗೌರ್ಮೆಂಟ್ ಬಸ್ದು ನಂಬರ್ ನೋಡಿ, KA42F2222, KA42F2222. ಏನು ಫ್ಯಾನ್ಸಿ ನಂಬರ್, ಗೌರ್ಮೆಂಟ್ ಬಸ್ಗೆಲ್ಲ ಫ್ಯಾನ್ಸಿ ನಂಬರ್ ಹಾಕ್ಸ್ತಾರೆ ನಮ್ಮ ಗೌರ್ಮೆಂಟ್ ಅವರು. ಏನಿದು ಬೆಂಗಳೂರು, ಹಿಂಗಾದ್ರೆ ವೆದರ್ ಹೆಂಗೆ? ನಮ್ಮಂಥ ಸಿಂಗಲ್ಸ್ಗಳು ಏನು ಮಾಡಬೇಕು? ನಮ್ಮ ಬೆಂಗಳೂರು ಊಟಿ ಕೊಡೆಕೆನಾಲ್ ಥರ ಆಗ್ಬಿಟ್ಟೈತೆ. ಫುಲ್ ಚಳಿಯೋ ಚಳಿ, ಫಾಗು. ಇವಾಗ ಟೈಮ್ ಎಷ್ಟಂದರೆ ಕರೆಕ್ಟಾಗಿ ವಾಚ್ ಬರ್ತಾಯಿಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಏನೋ, ಹೊಸ ರೋಡು. ಒಂದು ಯಾವುದಾದ್ರು ಸಾಂಗ್ ಹಾಕ್ಕೊಂಡು ಆರಾಮಾಗೆ ಹೋಗೋಣ. ಐ ವಾಂಟ್ ಸೀ ಮೈ ಡಾರ್ಲಿಂಗ್, ಐ ವಾಂಟ್ ಕಿಸ್ ಮೈ ಡಾರ್ಲಿಂಗ್. ಇನ್ನೊಂದು ಏನಪ್ಪ ಅಂದರೆ, ನನ್ನ ಗಾಡಿದು ಪ್ರಾಬ್ಲಮ್ ಆಗಿತ್ತಲ್ಲ, ಬಿಗ್ ಬೇರಲ್ಲಿ ತೋರಿಸ್ದೆ. ಅವ್ರ ಹತ್ರ ಸಿಸ್ಟಮ್ ಇಲ್ಲ. ಸೊ ಇದರಲ್ಲೆಲ್ಲ ಸೆನ್ಸರ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಸ್ಟಮ್ಮು ಆಚೆ ಕಡೆ ಪ್ರೈವೇಟ್ ಅವ್ರ ಹತ್ರ ಇರಲ್ಲ. ಅದಕ್ಕೆ ಬಿಗ್ ಬೇರ್ ಕಸ್ಟಮ್ ಅವರು ಶೋರೂಮ್ಗೆ ಹೋಗ್ಬಿಡಿ ಸಿಸ್ಟಮ್ ಹಾಕಿ ಚೆಕ್ ಮಾಡ್ತಾರೆ. ಏನಾದರೂ ಫಾಲ್ಟ್ ಇದ್ದರೆ, ಸೆನ್ಸರ್ ಫಾಲ್ಟು ಏನಾದ್ರು ಫಾಲ್ಟ್ ಇರುತ್ತೆ, ಅದ್ರ ಸಿಸ್ಟಮಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ, ಫಿಕ್ಸ್ ಮಾಡಿಕೊಡ್ತಾರೆ ಅಂತಂದರು. ಸೊ ಇಲ್ಲೇ ಎಲ್ಚನಹಳ್ಳಿ ಶೋರೂಮಲ್ಲಿ ತೋರಿಸ್ಕೊಂಡು ಬೆಳಗ್ಗೆ ಹೋಗಿ ಕೂತ್ಕೊಂಡಿದ್ದು. ಅವ್ರು ಟೆಸ್ಟ್ ಮಾಡಬೇಕು, ಅದು ಮಾಡಬೇಕು ಅಂತಂದು ಥ್ರಾಟಲ್ ಬಾಡಿ ಟೆಸ್ಟ್ ಮಾಡಿ ಚೇಂಜ್ ಮಾಡಿ ಕೊಡೋಷ್ಟರಲ್ಲಿ ಸಂಜೆ 4 ಗಂಟೆ ಆಯಿತು. ಇವಾಗ ಥ್ರಾಟಲ್ ಬಾಡಿ ಇಶ್ಯೂ ಆಗಿದ್ದು. ಸೊ ಅದಕ್ಕೋಸ್ಕರ ಆಕ್ಸಿಲೇಟ್ರು ಸರಿಗೆ ನಿಲ್ತಿರಲಿಲ್ಲ, ಪ್ಲಸ್ ಸ್ಟಾರ್ಟ್ ಆಗ್ತಿರಲಿಲ್ಲ. ಥ್ರಾಟಲ್ ಬಾಡಿ ರಿಪ್ಲೇಸ್ ಮಾಡಿಕೊಟ್ರು. ಗಾಡಿ ಇನ್ನೂ ವ್ಯಾರಂಟಿ ಅಂಡರ್ ಇದ್ದಿದ್ದರಿಂದ ಫ್ರೀಯಾಗಿ ಆಯಿತು. ಇಲ್ಲ ಅಂದಿದ್ದರೆ ಥ್ರಾಟಲ್ ಬಾಡಿಗೆ ಆನ್ಲೈನಲ್ಲಿ 7,500 ಆಯಿತು ಪ್ರೈಸು. ಹೆಂಗೋ ವ್ಯಾರಂಟಿ ಇತ್ತು ಗಾಡಿದು, ಇನ್ನೂ 3 ವರ್ಷ ಆಗಿಲ್ಲ ಗಾಡಿ ತಗೊಂಡು. ಸೊ ವ್ಯಾರಂಟಿ ಇದ್ದಿದ್ದರಿಂದ ಕ್ಲೇಮ್ ಆಯಿತು, ಫ್ರೀಯಾಗಿ ಥ್ರಾಟಲ್ ಬಾಡಿ ಫಿಕ್ಸ್ ಮಾಡಿದ್ರು. ಹಾಗೆ ಏರ್ ಫಿಲ್ಟರ್ ಚೇಂಜ್ ಮಾಡಿಸ್ಕೊಂಡು, ಬ್ರೇಕ್ ಆಯಿಲ್ದೆಲ್ಲ ಕಡಿಮೆ ಇತ್ತು, ಅದೆಲ್ಲ ಚೆಕ್ ಮಾಡಿಸ್ಕೊಂಡು ರಿಫಿಲ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಆರಾಮಾಗೈತೆ ಗಾಡಿ, ನೀಟಾಗಿ ಹೋಗ್ತೈತೆ. ಗಾಡಿ ಏನೋ ನೀಟಾಗಿ ಹೋಗ್ತಿದೆ, ಬಾಡಿ ಸರಿಗೆ ಹೋಗ್ತಿಲ್ಲ ಈ ಚಳಿಗೆ. ಇನ್ಮೇಲೆ ಇಷ್ಟೇ 3 ವರ್ಷ ಆಯಿತು ಗಾಡಿ ತಗೊಂಡು. ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರ್ತಿರ್ತವೆ, ರೆಡಿ ಮಾಡಿಸ್ಕೊಂಡು
ಹ್ಯಾಪಿಯಾಗಿ ರೈಡ್ ಮಾಡಿಕೊಂಡು ಹ್ಯಾಪಿಯಾಗಿ ಲೈಫ್ ಎಂಜಾಯ್ ಮಾಡಿಕೊಂಡು ಇರಬೇಕು. ಅಯ್ಯಪ್ಪ, ಕೊನೆಗೂ ಮನೆಗೆ ಬಂದ್ವಿ. ಇಲ್ಲೇ ಲೈಟಾಗಿ ಮಳೆ ಬಂದಿದೆ, ಆದರೆ ಜಾಸ್ತಿ ಏನಿಲ್ಲ. ಮಳೆ ಬಂದು ನಿಂತೋಗಿದೆ. ಏನು ಯಾರು ಜನನೇ ಇಲ್ಲ ಈ ರೋಡಲ್ಲಿ. ಫುಲ್ಲು ಜಿಗಿಮಿಗಿ ಅಂತಿದ್ರೆ ಯಾವಾಗೂ. ಇವತ್ತೆಲ್ಲ ಚಳಿಗೆ ಮನೆ ಒಳಗೆ ಸೇರ್ಕೊಂಬಿಟ್ಟಿದ್ದಾರೆ.